ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡಿಂಗ್ ಆಗಿರುವಂಥ ಈ ಫೋಟೋಸ್ ಎಲ್ಲನೂ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ಈ ಥರ ಜೆರ್ಸಿ ಫೋಟೋಸ್ ಆಯಿತು ಮತ್ತು ಈ ಥರ ನಿಮಗೆ ಕಟೌಟ್ ಫೋಟೋಸ್ ಆಯಿತು ತುಂಬಾ ಟ್ರೆಂಡಿಂಗಲ್ಲಿದ್ದಾವೆ. ಈ ಥರ ಫೋಟೋಸ್ ಎಲ್ಲನೂ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಕೊನೆವರೆಗೂ ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇವಾಗ ನಿಮಗೆ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋನ ನೋಡಿ. ಇಲ್ಲಿಗೆ ನೀವು ಏನು ಮಾಡ್ಕೊಳ್ಳಿ ಅಂದರೆ ಗೂಗಲನ್ನು ಓಪನ್ ಮಾಡ್ಕೊಳ್ಳಿ. ಗೂಗಲ್ ಓಪನ್ ಮಾಡ್ಕೊಂಡಾದ ನಂತರ ಇಲ್ಲಿ ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಗೂಗಲ್ ಜೆಮಿನಾಯ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಗೂಗಲ್ ಜೆಮಿನಾಯ್ ಅಂತ ಸರ್ಚ್ ಮಾಡಿದಾಗ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಓಪನ್ ಆದ ನಂತರ ಇಲ್ಲಿ ಗೂಗಲ್ ಜೆಮಿನಾಯ್ ಏನಿದೆ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಆದ ನಂತರ ಇಲ್ಲಿ ಒಂದು ಸ್ವಲ್ಪ ಹೊತ್ತು ವೇಟ್ ಮಾಡಿ. ಇಲ್ಲಿ ವೆಲ್ಕಮ್ ನಿಮ್ಮ ಹೆಸರು ಏನಾದ್ರು ನೋಡಿ ಆ ಹೆಸರು ಬರುತ್ತೆ. ಅದಾದ ನಂತರ ಇಲ್ಲಿ ಕೆಳಗಡೆ ಪ್ಲಸ್ ಐಕಾನ್ ಇರುತ್ತೆ. ನಿಮಗೆ ಈ ಮುಂಚೆ ಒಂದು ವಿಡಿಯೋ ಮಾಡಿ ತಿಳಿಸಿದ್ರೆ ಅದೇ ಥರ ಇದು ಇರುತ್ತೆ. ಆದರೆ ಪ್ರಾಂಪ್ಟ್ ಎಲ್ಲನೂ ಚೇಂಜ್ ಇರ್ತವೆ. ನಿಮಗೆ ಪ್ರಾಂಪ್ಟ್ ಎಲ್ಲಿ ಸಿಗ್ತಾವಂತ ಎಲ್ಲ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ನಿಮಗೆ ಹೋಗಿ ಎಲ್ಲನೂ ನೀವು ಚೆಕ್ ಮಾಡ್ಕೋಬೋದು. ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ ನಂತರ ಅಪ್ಲೋಡ್ ಫೋಟೋಸ್ ಅಂತ ಇದೆ. ಅಪ್ಲೋಡ್ ಫೋಟೋಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆನಂತರ ಫೋಟೋಸ್ ಆ್ಯಂಡ್ ವಿಡಿಯೋಸ್ ಅಂತ ಇದೆ. ಆ ಫೋಟೋಸ್ ಆ್ಯಂಡ್ ವಿಡಿಯೋಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಯಾವ ಫೋಟೋ ಬೇಕು ನೋಡಿ ಆ ಒಂದು ಫೋಟೋನ ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ನಾನು ಒಂದು ಫೋಟೋನ ಆ್ಯಡ್ ಮಾಡ್ಕೊಳ್ತೇನೆ. ಆ್ಯಡ್ ಮಾಡ್ಕೊಂಡಾದ ನಂತರ ನಾನು ಏನು ನಿಮಗೆ ಪ್ರಾಂಪ್ಟ್ ಕೊಟ್ಟಿರ್ತೀನಿ ನೋಡಿ, ಆ ಪ್ರಾಂಪ್ಟನ್ನು ಇಲ್ಲಿ ತಂದು ಪೇಸ್ಟ್ ಮಾಡಬೇಕಾಗುತ್ತೆ. ನಾನು ಇವಾಗ ಆಲ್ರೆಡಿ ನನ್ನ ಹತ್ರ ಪ್ರಾಂಪ್ಟ್ ಇದೆ. ನಾನು ಕೊಟ್ಟಿರೋಂಥ ಪ್ರಾಂಪ್ಟ್ ಏನಿದೆ ನೋಡಿ ಆ ಪ್ರಾಂಪ್ಟನ್ನ ಇಲ್ಲಿ ತಂದು ನೀವು ಲಾಂಗ್ ಪ್ರೆಸ್ ಮಾಡಿರೋದು ಪೇಸ್ಟ್ ಲೇಯರ್ ಅಂತ ಕೊಡಿ. ಪೇಸ್ಟ್ ಆಗುತ್ತೆ. ಪೇಸ್ಟ್ ಆದ ನಂತರ ಇಲ್ಲಿ ನೀವು ಏನು ಮಾಡ್ಕೊಳ್ಳಿ ಅಂದ್ರೆ ಇಲ್ಲಿ ಎರೋ ಮಾರ್ಕ್ ಅಂತ ಇದೆ ನೋಡಿ, ಈ ಎರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಜಸ್ಟ್ ಎ ಸೆಕೆಂಡ್ ಅಂತ ಬೀಳುತ್ತೆ. ಜಸ್ಟ್ ಎ ಸೆಕೆಂಡ್ ಅಂತ ಬಿದ್ದಾಗ ನೀವು ಏನು ಮಾಡ್ಕೋಬೇಕಂದ್ರೆ ಒಂದು 5 ನಿಮಿಷ ವೇಟ್ ಮಾಡಬೇಕು. ಯಾಕಂದರೆ ಫೋಟೋಸ್ ಎಲ್ಲನೂ ಕ್ರಿಯೇಟ್ ಆಗಬೇಕಲ್ಲ. ಕಟೌಟ್ ಫೋಟೋ ಯಾವ ರೀತಿ ಅಂತ ನಿಮಗೆ ಆಲ್ರೆಡಿ ನಾನು ಫಸ್ಟಿಗೆ ತೋರಿಸಿದ್ದೀನಿ. ಆ ಥರ ಕಟೌಟ್ ಫೋಟೋಸ್ ಎಲ್ಲನೂ ರೆಡಿ ಆಗ್ತವೆ. ಇಲ್ಲಿ ಒಂದು ಸ್ವಲ್ಪ ವೇಟ್ ಮಾಡಿ. ವೇಟ್ ಮಾಡಿದ ನಂತರ ಜನರೇಟಿಂಗ್ ಇಮೇಜ್ ಅಂತ ಬರ್ತದೆ. ಅದಾದ ನಂತರ ಇಲ್ಲಿ ಕೆಳಗಡೆ ನಿಮಗೆ ಇಮೇಜ್ ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಹಾಕಿರೋ ಫೋಟೋ ಏನಿದೆ ನೋಡಿ, ನಾನು ಹಾಕಿರೋ ಫೋಟೋಸು ಈ ಥರ ಇಮೇಜ್ ಬರ್ತಾ ಇದೆ. ಮತ್ತು ನಿಮಗೆ ಬೇರೆ ಫೋಟೋ ಬೇಕು ಅಂದರೆ ಮತ್ತೆ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಪ್ಲೋಡ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಮತ್ತೆ ಯಾವ ಫೋಟೋ ಬೇಕು ನೋಡಿ ನಿಮಗೆ ಆ ಫೋಟೋನ ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ನಾನು ಈ ಫೋಟೋನ ಆ್ಯಡ್ ಮಾಡ್ಕೊಳ್ತೇನೆ. ಈ ಫೋಟೋ ಆ್ಯಡ್ ಮಾಡ್ಕೊಂಡ ನಂತರ ಮತ್ತೆ ಅದೇ ಏನಿದೆ ನೋಡಿ ಅದೇ ಪ್ರಾಂಪ್ಟು, ಆ ಪ್ರಾಂಪ್ಟನ್ನು ನೀವು ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಮಾಡ್ಕೊಂಡಾದ ನಂತರ ಮತ್ತೆ ಏನಾಗುತ್ತೆ ಅಂದರೆ ನಿಮಗೆ ಅವಾಗಲೇ ತೋರಿಸಿದ್ದೀವಿ ನೋಡಿ ಈ ಥರ ಫೋಟೋಸ್ ಎಲ್ಲನೂ ನಿಮಗೆ ರೆಡಿ ಆಗ್ತವೆ. ಅದೇ ಥರ ನಿಮಗೆ RCBದು ಜೆರ್ಸಿ ವಿಡಿಯೋ ಮಾಡಬೇಕು ವಿರಾಟ್ ಕೊಹ್ಲಿ ಅವ್ರದ್ದು, ಅದೇ ಥರ ಮತ್ತು ಬೇರೆ ಟೀಮ್ದು ಯಾವುದಾದ್ರೂ ಒಂದು ವಿಡಿಯೋ ಮಾಡಬೇಕು ಅಂದರೆ ಅದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾವ ರೀತಿ ಅಂತ. ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ರೆ ಎಲ್ಲನೂ ಗೊತ್ತಾಗುತ್ತೆ. ಪ್ರಾಂಪ್ಟ್ ಎಲ್ಲನೂ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಸಿಗ್ತವೆ. ಅದೇ ಥರ ನೀವು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ರೆ ಅಂದರೆ ನಿಮಗೆ ಪರ್ಸ್ನಲಾಗಿ ನಾನು DM ಮಾಡ್ತೇನೆ. ಪ್ರಾಂಪ್ಟ್ ಅಂತ ಮೆಸೇಜ್ ಮಾಡಿ ನಿಮಗೆ ಪರ್ಸ್ನಲಾಗಿ ಕಳಿಸ್ತೀನಿ ನಾನು. ಓಕೆ, ಇವಾಗ ನೋಡಿ ಈ ಥರ ಫೋಟೋಸ್ ಎಲ್ಲನೂ ಬಂದಿದೆ. ಈ ಫೋಟೋನ ನೀವು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅಂದರೆ ಇಲ್ಲಿ ನಿಮಗೆ ಒಂದು ಎರೋ ಮಾರ್ಕ್ ಇದೆ. ಇಲ್ಲಿ ನಾನು ಮಾರ್ಕ್ ಮಾಡಿ ತೋರಿಸಿದ್ದೀನಿ. ಇಲ್ಲಿ ಡೌನ್ಲೋಡ್ ಎರೋ ಮಾರ್ಕ್ ಇದೆ. ಆ ಡೌನ್ಲೋಡ್ ಎರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅಂದರೆ ನಿಮಗೆ ಇಮೇಜ್ ಏನಿದೆ ನೋಡಿ ಇಮೇಜ್ ಡೌನ್ಲೋಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಡೌನ್ಲೋಡ್ ಅಂತ ಕೆಳಗಡೆ ಇಲ್ಲಿ ಡೌನ್ಲೋಡ್ ಅಂತ ಬೀಳುತ್ತೆ. ಇಲ್ಲಿ ಬೀಳ್ತಿದೆ ನೋಡಿ. ಇವಾಗ ಈ ಥರ ಡೌನ್ಲೋಡ್ ಅಂತ ಬರುತ್ತೆ. ಡೌನ್ಲೋಡ್ ಆದ ನಂತರ ಡೌನ್ಲೋಡ್ ಇಮೇಜ್ ಅಂತ ಬರುತ್ತೆ. ಇವಾಗ ನೀವು ನೆಕ್ಸ್ಟ್ ಫೋಟೋಸನ್ನು ಆ್ಯಡ್ ಮಾಡ್ಕೋಬೇಕು. ವಿರಾಟ್ ಕೊಹ್ಲಿ RCB ಟೀಮಿಂದ ಆಯಿತು ಮತ್ತು ಬೇರೆ ಇನ್ಯಾವುದೋ ಟೀಮ್ದು ವಿಡಿಯೋ ಇಮೇಜನ್ನು ಕ್ರಿಯೇಟ್ ಮಾಡ್ಕೋಬೇಕು. 3D ಇಮೇಜನ್ನು ಕ್ರಿಯೇಟ್ ಮಾಡ್ಕೋಬೇಕು ಅಂದರೆ ನೀವು ಮತ್ತೆ ಇಲ್ಲಿ ಏನು ಮಾಡ್ಕೊಳ್ಳಿ, ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಅಪ್ಲೋಡ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫೋಟೋಸಲ್ಲಿ ಬನ್ನಿ. ಫೋಟೋಸಲ್ಲಿ ಬಂದಾಗ ಇಲ್ಲಿ ನಿಮಗೆ ಯಾವ ಫೋಟೋ ಬೇಕು ಆ ಒಂದು ಫೋಟೋನ ಆ್ಯಡ್ ಮಾಡ್ಕೊಳ್ಳಿ. ಆ ಒಂದು ಫೋಟೋನ ಆ್ಯಡ್ ಮಾಡ್ಕೊಂಡ ನಂತರ ಮತ್ತೆ ನಾನು ಕೊಟ್ಟಿರುವಂಥ ಪ್ರಾಂಪ್ಟ್ ಏನಿದೆ, ಸೆಕೆಂಡ್ ಪ್ರಾಂಪ್ಟ್ ಏನಿದೆ, ಫಸ್ಟ್ ಪ್ರಾಂಪ್ಟ್ ಸೆಕೆಂಡ್ ಅಂತ ಕೊಟ್ಟಿರ್ತೀನಿ. ಆ ಸೆಕೆಂಡ್ ಪ್ರಾಂಪ್ಟನ್ನು ಇಲ್ಲಿ ಏನು ಮಾಡ್ಕೋಬೇಕು ಅಂದರೆ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಸೆಕೆಂಡ್ ಪ್ರಾಂಪ್ಟನ್ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡ ನಂತರ ಇಲ್ಲಿ ಆಸ್ಕ್ ಜೆಮಿನಾಯ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಪೇಸ್ಟ್ ಅಂತ ಕೊಡಿ. ಪೇಸ್ಟ್ ಆಗುತ್ತೆ. ನೀವೇನಾದರೂ ಟೀಮ್ ನೇಮನ್ನು ಚೇಂಜ್ ಮಾಡಬೇಕು ಅಥವಾ ಬೇರೆ ಏನಾದರೂ ಒಂದು ಚೇಂಜನ್ನು ಮಾಡ್ಕೋಬೇಕಾಗಿತ್ತು ಅಂದರೆ ಇಲ್ಲಿ ನಿಮಗೆ ಕೊಟ್ಟಿದ್ದೀನಿ, ನಾನು ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ನಾನು RCB ಅಂತ ಹಾಕಿದ್ದೀನಿ. RCB ಓಕೆ. ಇಲ್ಲಿ ನೋಡಿ ವಿರಾಟ್ ಕೊಹ್ಲಿ ಇನ್ RCB ಕ್ರಿಕೆಟ್ ಟೀಮ್ ಅಂತ ಇಲ್ಲಿ ಹೋಮ್ ಜೆರ್ಸಿ ಅಂತ ಇದೆ. ಇಲ್ಲಿ ನೀವು ಏನಾದರೂ ಚೇಂಜ್ ಮಾಡ್ಕೋಬೇಕಾಗಿತ್ತು ಅಂದರೆ ಇಲ್ಲಿ ಚೇಂಜ್ ಮಾಡ್ಕೋಬೋದು. ಏನಂದರೆ ಇಲ್ಲಿ ಯಾರ್ದು ನೀವು ಬೇರೆ ಕ್ಯಾಪ್ಟನ್ ಹೆಸರು ಹಾಕ್ಕೋಬೇಕಾಗಿತ್ತು ಅಂದರೆ ಇಲ್ಲಿ ಆ ಕ್ಯಾಪ್ಟನ್ ಹೆಸರು ಹಾಕ್ಕೊಳ್ಳಿ. ಅದಾದ ನಂತರ ಇಲ್ಲಿ RCB ಅಂತ ಕೊಟ್ಟಿದ್ದೀನಿ, ಅಲ್ಲಿ ಬೇರೆ ಹಾಕ್ಕೊಳ್ಳಿ. ನಿಮ್ಗೆ RCB ಬೇಕಾಗಿತ್ತು ಅಂದರೆ ನಾನೇನು ಪ್ರಾಂಪ್ಟ್ ಕೊಟ್ಟಿರ್ತೀನಿ ನೋಡಿ ಅದೇ ಪ್ರಾಂಪ್ಟನ್ನು ನೀವು ಏನು ಮಾಡ್ಕೊಳ್ಳಿ ಅಂದರೆ ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ. RCB ಅಂತ ಇಲ್ಲಿ ಎರಡು ಕಡೆ ಚೇಂಜ್ ಮಾಡಬೇಕು. ಇಲ್ಲಿ ಕೆಳಗಡೆ ಒಂದು ಇರುತ್ತೆ, ಇಲ್ಲಿ ಪ್ರೊಸೆಸಿಂಗ್ ಏನು RCB ಟೀಮ್ ಅಂತ ಇರುತ್ತೆ, ಅದ್ರ ಮೇಲೆ ನೀವು ಎಲ್ಲ ಚೇಂಜ್ ಮಾಡಿಕೊಂಡು ನೀವು ಮತ್ತೆ ಇಲ್ಲಿ ಎರೋ ಮಾರ್ಕ್ ಏನಿದೆ ನೋಡಿ ಈ ಒಂದು ಎರೋ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ ನಂತರ ಏನಾಗುತ್ತೆ ಅಂದರೆ ನಿಮಗೆ ಇಮೇಜ್ ಏನಿದೆ ನೋಡಿ ಇಮೇಜ್ ಜನ್ರೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ.
ಓಕೆ, ಇವಾಗ ಇಮೇಜ್ ಜನರೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಒಂದು ಸ್ವಲ್ಪ ಹೊತ್ತು ವೇಟ್ ಮಾಡಿ ಆದ ನಂತರ ಇಮೇಜ್ ಏನಿದೆ ಆಟೋಮೆಟಿಕ್ಕಾಗಿ ಇಮೇಜ್ ಜನರೇಟ್ ಆಗುತ್ತೆ. ಮತ್ತು ನಿಮಗೆ ಇಲ್ಲಿ ಕೆಳಗಡೆ ಎಲ್ಲನೂ ನಿಮಗೆ ಬೇರೆ ಏನಾದರೂ ಚೇಂಜ್ ಮಾಡಬೇಕಾಗಿತ್ತು ಅಂದರೆ, ಜರ್ಸಿ ನಂಬರ್ ಆಯಿತು ಅಥವಾ ಬೇರೆ ಯಾವುದಾದ್ರೂ ಒಬ್ಬ ಟೀಮ್ ಮೆಂಬರ್ನ ಚೇಂಜ್ ಮಾಡಬೇಕಾಗಿತ್ತು ಅಂದರೆ, ಇಲ್ಲಿ ನೀವು ಏನು ಮಾಡ್ಕೊಳ್ಳಿ, ಹೆಸರನ್ನ ತೆಗೆದುಬಿಟ್ಟು ನಿಮ್ಗೆ ಯಾವ ಹೆಸರು ಬೇಕು ನೋಡಿ ಆ ಹೆಸರನ್ನ ಹಾಕ್ಕೊಳ್ಳಿ. ನಿಮಗೆ ಯಾವುದಾದ್ರೂ ಕ್ರಿಕೆಟರ್ ಬೇಕಾಗಿತ್ತು ಅಂದರೆ ಕ್ರಿಕೆಟರ್ ಹಾಕೋಬೋದು, ಅಥವಾ ನಿಮಗೆ ನಿಮ್ಮ ಫೋಟೋಸು ಅಥವಾ ಯಾವುದಾದ್ರೂ ಹೀರೋ ಫೋಟೋಸ್ ಬೇಕಾಗಿತ್ತು ಅಂದರೆ ಆ ಫೋಟೋಸನ್ನು ಹಾಕೋಬೋದು. ಓಕೆ, ಇಲ್ಲಿ ನಾನು ಬಂದಿದೆ ನೋಡಿ, ಈ ಥರ ಫೋಟೋಸ್ ಬಂದಿರುತ್ತೆ. ಇಲ್ಲಿ ನಿಮಗೆ ಮತ್ತೆ ಏನಾದರೂ ಚೇಂಜ್ ಬೇಕಾಗಿತ್ತು ಅಥವಾ ಈ ಥರ ಬೇಡಾಗಿತ್ತು, ನಿಮಗೆ ಬೇರೆ ಯಾವುದಾದ್ರೂ ಥರ ಬೇಕಾಗಿತ್ತು ಅಂದರೆ ನೀವು ಇಲ್ಲಿ ಚೇಂಜ್ ಮಾಡಿಕೊಂಡು ಇಟ್ಕೋಬೋದು. ಅದಾದ ನಂತರ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಸಿಂಪಲ್ಲಾಗಿ. ಇಲ್ಲಿ ಏರೋ ಮಾರ್ಕ್ ಇದೆ, ಈ ಡೌನ್ಲೋಡ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಕೆಳಗಡೆ ಡೌನ್ಲೋಡ್ ಫೈಲ್ ಸೈಜ್ ಅಂತ ಬರ್ತದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅಂದರೆ ಆಟೋಮೆಟಿಕ್ಕಾಗಿ ನಿಮಗೆ ಇಮೇಜ್ ಡೌನ್ಲೋಡ್ ಆಗುತ್ತೆ. ಓಕೆ, ಈ ಒಂದು ಇನ್ಫಾರ್ಮೇಷನ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.